ಸೊ ಜಸ್ಟ್ ಟು ಬಿ ಕ್ಯೂರಿಯಸ್, ನಾನು ಹೇಳ್ದಂಗೆ ಆಫ್ಟರ್ ಕೋವಿಡ್ ಏನಾದರೂ ಕೇಸಸ್ ಜಾಸ್ತಿ ಆಗಿದೆಯಾ? ಅಂದ್ರೆ ತುಂಬಾ ಅಂತ ಅನ್ಸ್ತಾ ಇಲ್ಲ. ಮುಂಚೆ ಬಿಫೋರ್ ಕೋವಿಡ್ ಜನ ಕೆಲವು ಸಿಂಪ್ಟಮ್ಸ್ ಇಗ್ನೋರ್ ಮಾಡ್ತಾ ಇದ್ರು. ಇವಾಗ ಆ ಇಗ್ನೋರೆನ್ಸ್ ಹೋಗಿದೆ. ಕೋವಿಡ್ ಒಂಥರ ಜನಕ್ಕೆ ಒಂದು ಹೆಲ್ತ್ ಅವೇರ್ನೆಸ್ ಕೊಟ್ಟಂಗೆ ಕೊಡ್ತು. ಅದು ಓನ್ಲಿ ಇನ್ ಸ್ಪೆಸಿಫಿಕ್ ಆಸ್ಪೆಕ್ಟ್ಸ್ ಅಕಾರ್ಡಿಂಗ್ ಟು ಮೀ. ಫಾರ್ ಎಕ್ಸಾಂಪಲ್ ಕಂಡಲ್ಲಿ ಉಗಿಬಾರ್ದು, ಅದೆಲ್ಲ ಏನು ಕಡಿಮೆ ಆಗಿಲ್ಲ. ಓನ್ಲಿ ವೆನ್ ಇಟ್ ಕಮ್ಸ್ ಟು ದೇರ್ ಸಿಂಪ್ಟಮ್ಸ್ ದೇ ಆರ್ ಮೋರ್ ಅವೇರ್, ದೇ ಆರ್ ಸೆಲ್ಫ್ ಅವೇರ್. ನನ್ನ ಬಾಡಿಲಿ ಏನೋ ಚೇಂಜ್ ಆಗ್ತಾ ಇದೆ, ಇದು ಸರಿ ಇಲ್ಲ, ಇದಕ್ಕೆ ನಾನೇನೋ ಟ್ರೀಟ್ಮೆಂಟ್ ತಗೋಬೇಕು ಅಂತ ಜಾಸ್ತಿ ಅನ್ನಿಸ್ತಾ ಇದೆ, ವಿಚ್ ಈಸ್ ಅಗೇನ್ ಅ ಗುಡ್ ಥಿಂಗ್. ಅವರು ಇಫ್ ಇಟ್ ಈಸ್ ನಥಿಂಗ್, ಇಫ್ ಇಟ್ ಈಸ್ ಮೈನರ್ ಅದನ್ನು ಹೇಳ್ತೀವಿ ಮೈನರ್ ಟ್ರೀಟ್ಮೆಂಟ್. ಏನಾದರೂ ಮೇಜರು ಸಿಗ್ಬೋದು. ಔಟ್ ಆಫ್ 100 ಮೇ ಬಿ 10 ಪೇಷಂಟ್ಸ್ಗೆ ಸಿಗ್ನಿಫಿಕೆಂಟ್ ಪ್ರಾಬ್ಲಮ್ ಸಿಗುತ್ತೆ ಈ ಥರ ಅವೇರ್ನೆಸ್ ಜಾಸ್ತಿ ಆಗಿರೋದ್ರಿಂದ. ಸೊ ಕೋವಿಡ್ ನಮ್ಮನ್ನ ಒಂದು ಹೆಲ್ತ್ ಅವೇರ್ ಸೊಸೈಟಿ ಆಗಿ ಫಾರ್ಮ್ ಮಾಡ್ತು ಪ್ರಾಬಬ್ಲಿ, ವಿಚ್ ಈಸ್ ಅನ್ ಎಕ್ಸಲೆಂಟ್ ಥಿಂಗ್. ಇದು ಒಂದು ಸೊಸೈಟಿ ಮುಂದೆ ಹೋಗ್ತಾ ಇರೋ ಲಕ್ಷಣನೇ. ಹೆಲ್ತ್ ಡಿನಯಲಿಗಿಂತ ಹೆಲ್ತ್ ಅವೇರ್ನೆಸ್ ಇಸ್ ಆಲ್ವೇಸ್ ಬೆಟರ್.